ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮನೆಗೆ ಸ್ವಲ್ಪ ಪ್ಲ್ಯಾಂಟ್ಸ್ನ ತೊಗೊಂಬರೋಣ ಅಂತ ಅಂದ್ಕೊಂಡು ಹೋಗಿದ್ವಿ. ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇತ್ತು. ಅದನ್ನ ಇಲ್ಲಿ ನೋಡಿದಾಗ ತುಂಬಾ ಖುಷಿಯಾಯಿತು. ಹಾಗೆಯೇ ನಮ್ಮ ಮನೇಲೂ ಕೂಡ ಆ ಥರ ಎಲ್ಲ ಬೆಳೆಸಬೇಕು ಅಂತ ಹೇಳಿ ಆಸೆ ಆಯಿತು. ಆದರೆ ಏನಪ್ಪ ಪ್ರಾಬ್ಲಮ್ಮು ಅಂತಂದರೆ ಬಾಡಿಗೆ ಮನೆ ಆಗಿರೋದ್ರಿಂದ ತುಂಬಾ ಜಾಗ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಬೆಳೆಸೋಕ್ಕೆ ಆಗಲ್ಲ. ಸೊ ನಾವು ಈ ಸರಿ ಏನು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತಂದರೆ ವೆಜಿಟೇಬಲ್ ಸೀಡ್ಸ್ನ ತೊಗೊಂಡೋಗಿ ವೆಜಿಟೇಬಲ್ಸ್ನ ಬೆಳೆಸೋಣ ಅಂತ ಅಂದ್ಕೊಂಡು ಇಲ್ಲಿ ಸೀಡ್ಸ್ನ ನೋಡ್ತಾ ಇದ್ದೀವಿ. ಒಂದು 3 to 4 ಟೈಪ್ಸ್ ಆಫ್ ವೆಜಿಟೇಬಲ್ ಸೀಡ್ಸನ್ನು ನಾವಿಲ್ಲಿ ತೊಗೊಂಡ್ವಿ. ಇಲ್ಲಿ ತುಂಬಾ ಪ್ಲ್ಯಾಂಟ್ಸ್ ಇತ್ತು. ಹಾಗೆಯೇ ಪಾಟ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ನೋಡಿ. ಯಾವುದು ಕಟ್ ಪೀಸ್ ಸಿಗುತ್ತಾ ಇದು? ಆಲ್ರೆಡಿ ಅದೇನಕ್ಕೆ ಇದಕ್ಕೂ ಕ್ಯಾಪ್ ಬೇಕು. ಕ್ಯಾಪ್ ಸಿಗುತ್ತಲ್ಲ, ಅದ್ರ ಒಳಗಿದೆ ನೀರು ಸ್ಟೋರೇಜ್ ಮಾಡಕ್ಕಿದು. ಮಣ್ಣು ಇರ್ತದಲ್ಲ, ನೀರು ತುಂಬಿಬಿಡೋದು. ದಿನಕ್ಕೆ 1 ಟೈಮ್ ನೀರು ಹಾಕಿದ್ರೆ ಸಾಕು. ಅದರೊಳಗೆ ನೀರು ಸ್ಟೋರೇಜ್ ಆಗ್ತದೆ. ಮಣ್ಣು ಹಾಕತ್ತಾನದು ಬೆಂಡ್ ಮಣ್ಣು. ಇನ್ನು ಸ್ವಲ್ಪ ಕಮ್ಮಿ ಆದರೂ ನಡೆಯುತ್ತೆ ಪೈಪು. ನಾವು ಇದೆಲ್ಲ ಅದು ಕ್ವಾಲಿಟಿ ಬೇಕಂತೇನಿಲ್ಲಪ್ಪ, ನಾರ್ಮಲ್ ಕ್ವಾಲಿಟಿ. ಇದು ಚಿಕ್ಕದು. ಸುರಸುಂದರ ಸುರಸುಂದರ ಇದು ಪ್ಲೇನ್ ಇರೋದಿಲ್ವಾ ಕೆಳಗೆ ಉಡ್ಕೊಂಡಿದೆಯಲ್ಲ, ಇದು ಪ್ಲೇನ್. ಹೀಟ್ ಮಾಡಿ ಏನಾದರೂ ಹಿಂಗೆ ಹೊಡೋದ್ರ ಒಳಗೆ ಹೋಗ್ಬೋದು. ಇದು ಹೀಟ್ ಮಾಡಿದ್ರೆ ನಿಮ್ಗೆ ಒಳಗೆ ಹೋಗಲ್ಲ. ಸ್ಪೀಡ್ ಒಂದು ಕೊಡ್ತೀರಿ, 2 ಸೈಡ್ ಇರುತ್ತೆ. ಮತ್ತೇನು ಪ್ಲ್ಯಾಂಟ್ಸ್ನ ಬೆಳೆಸೋಕ್ಕೆ ಹಾರ್ಡ್ವೇರ್ ಶಾಪಲ್ಲಿ ಇದೆಲ್ಲ ಏನಕ್ಕೆ ತೊಗೊಂಡ್ವಿ ಅನ್ನೋದು ನಿಮಗೆ ಮುಂದೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ತೊಗೊಂಡು ನಾವು ಇವಾಗ ಮನೆಗೆ ಬಂದ್ವಿ. ಇದನ್ನ ಪ್ಲ್ಯಾಂಟ್ಸ್ನ ಹೇಗೆ ಹಾಕ್ತೀವಿ, ಇದರಲ್ಲಿ ಏನು ಮಾಡ್ತೀವಿ ಅನ್ನೋದು ನೀವು ಮುಂದಿನ ವಿಡಿಯೋದಲ್ಲಿ ನೋಡಿ. ಈಗ 1 ಇಂಚ್ ಒಂದು ಪೈಪ್ ತೊಗೊಬಂದಿದ್ದೀವಿ. ಇದನ್ನ ಕ್ಯಾಪ್ ಹಾಕಿ ಇದಕ್ಕೆ ಸಣ್ಣ ಸಣ್ಣ ಹೋಲ್ ಮಾಡಬೇಕು. ಹೋಲ್ ಮಾಡಿ ಇದ್ರೊಳಗಡೆ ಹಾಕಿದ್ರೆ ಮುಗೀತು. ಸೊ ನೆಕ್ಸ್ಟ್ ಇದ್ರೊಳಗಡೆ ನೀರು ಹಾಕಬೇಕು. ಇದಕ್ಕೆ ಹಾಕ್ಬೋದು, ಈ ಪೈಪ್ ಒಳಗಡೆ ಹಾಕಬೇಕು. ಈಗ ನಾವು ಈ ಪೈಪ್ಗೆ ಹೋಲ್ ಮಾಡ್ಕೊಳ್ಳೋಣ. ಓಕೆ,
ನೋಡಿದ್ರಲ್ಲ ಇವತ್ತಿನ ದಿನ ಇದರಲ್ಲೇ ಕಳೆದೋಯ್ತು ಅನ್ನೋದಕ್ಕಿಂತ ತುಂಬಾ ಖುಷಿಯಾಯಿತು. ಗಿಡಗಳನ್ನ ಬೆಳೆಸೋದು ಒಂದು ಕಡೆ ಆದರೆ ಅವುಗಳು ಬೆಳೆದು ನಿಂತಾಗ ಅದನ್ನ ನೋಡಿ ಖುಷಿ ಪಡೋ ಮಜಾನೇ ಬೇರೆ. ಸೊ ಈ ಮೂಲಕ ನಾನು ಎಲ್ರಿಗೂ ಹೇಳೋದು ಏನಂದರೆ ಗಿಡಗಳನ್ನ ಆದಷ್ಟು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.